ವಿ3 ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ವೆರಿ ಸಿಂಪಲ್. ಕೇರಳ ಸರ್ಕಾರ ಇದು ಮಲಯಾಳಂ ಭಾಷಾ ಮಸೂದೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದರಿಂದ ಸಾಕಷ್ಟು ಕಾಸರಗೋಡು ಭಾಗದಲ್ಲಿ ಕನ್ನಡಿಗರಿಗೆ ಇಲ್ಲ, ಅದು ಚರ್ಚೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆ ಜೊತೆ ಚರ್ಚೆ ಮಾಡಿ CS ಅವ್ರಿಗೆ ಒಂದು ರಿಪೋರ್ಟ್ ಕಳ್ಸಕ್ಕೆ ಹೇಳಿದ್ದಾರೆ. ಅದನ್ನ ಐ ಥಿಂಕ್ ಮಂಡೇ ಟ್ಯೂಸ್ಡೇ ಇಲಾಖೆಯವರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾಧ್ಯಮ, ಈಗ ನಾವು ಹೆಂಗೆ ತಮಿಳ್ ಮಾಧ್ಯಮ ಇದೆ, ಮರಾಠಿ ಇದೆ, ಉರ್ದು ಇದೆ, ಮಾಧ್ಯಮಗಳಿದೆ. ಅಲ್ಲಿ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ನ ನೀವು ಮಲಯಾಳಂ ತರಲೇಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ ಅಂತ ಒಂದು. ನಮ್ಮ ರಾಜ್ಯದಲ್ಲಿ ಕನ್ನಡ ಹೆಂಗಿದೆ ಹಂಗೆ ಅಲ್ಲಿ ಮಲಯಾಳಂ ತಂದಿದ್ದಾರೆ ಅಂತ ಹೇಳಿ. ಇದು ಸಮಾನತೆ ಬರೋದ್ರಿಂದ ಅಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಅವ್ರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅನ್ನೋದು ಚೀಫ್ ಸೆಕ್ರೆಟರಿ ಅವರು ಮತ್ತೆ ನಮ್ಮ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಮಾತಾಡಿ ಮಂಡೇ ಟ್ಯೂಸ್ಡೇ ಕುತ್ಕೊಂಡು ಮಾತಾಡಿ ಇದಕ್ಕೊಂದು ಸೊಲ್ಯೂಷನ್ ಕೊಡಿ, ಅಭಿಪ್ರಾಯಗಳನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡೋಣ ಅಂತ ಹೇಳಿ ಹೇಳಿದ್ದಾರೆ. ಅದನ್ನ ನಿನ್ನೆ ಬೆಳಗ್ಗೆ ನಾನು ನಮ್ಮ ಇಲಾಖೆಯವ್ರ ಜೊತೆಗೆ ಮಾತಾಡಿದ್ದೀನಿ. ಅದನ್ನ ಮುಂದೆ ಏನು ಅಂತ ಹೇಳಿ ಹೇಳ್ತೀವಿ. ಅದು ಪಬ್ಲಿಕ್ ಆಗಿ ನಾವು ವಿಚಾರ